ವಿದ್ಯಾರ್ಥಿಗಳೇ 8ನೇ ತರಗತಿ ಗಣಿತ ಅದರಲ್ಲಿ ನಾವು ಅಧ್ಯಾಯ 6ರ ಅಪವರ್ತಿಸುವಿಕೆ ಅನ್ನೋ ಪಾಠದ ಅಭ್ಯಾಸ 6.2ರ 4 ಮತ್ತು 5ನೇ ಲೆಕ್ಕವನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ. 4ನೇ ಲೆಕ್ಕ ಅಪವರ್ತಿಸಿ ಅದರಲ್ಲಿ ಒಂದನೇದು a ಘಾತ 4 ಮೈನಸ್ b ಘಾತ 4 ಅಂತ ಇದೆ. ಇದನ್ನು ಹೇಗೆ ಬರ್ಕೋಬೋದು ಅಂತಂದರೆ ನೋಡಿ, a ಸ್ಕ್ವಯರ್ ಹೋಲ್ ಟು ದಿ ಪವರ್ ಆಫ್ ಅಂದರೆ ಸ್ಕ್ವಯರ್ ಮತ್ತು ಇದನ್ನು b ಸ್ಕ್ವಯರ್ ಅದರ ಘಾತ 2 ಅಂತ ಬರ್ಕೋಬೋದು. ಈಗ ಇದೇನಿದೆ ಇದು ನೋಡಿ, ಈ ಕಡೆ ನಾನು ಸೈಡಿಗೆ ಮಾಡ್ತೀನಿ. a ಸ್ಕ್ವಯರ್ ಮೈನಸ್ b ಸ್ಕ್ವಯರ್ ರೂಪಕ್ಕೆ ಬಂತು. ಅದೇನು a ಪ್ಲಸ್ ಬಿ ಇಂಟು a ಮೈನಸ್ ಬಿ ಆಗುತ್ತೆ. ಇಲ್ಲಿ a ಜಾಗದಲ್ಲಿ ಏನಿದೆ, a ಜಾಗದಲ್ಲಿ a ಸ್ಕ್ವಯರ್ ಇದೆ, b ಜಾಗದಲ್ಲಿ ಏನಿದೆ b ಸ್ಕ್ವಯರ್ ಇದೆ. ಸೊ ಅದ್ರ ಪ್ರಕಾರ ಬಿಡಿಸ್ತಾ ಹೋದರೆ ನಾವು ಏನಾಗುತ್ತೆ, a ಪ್ಲಸ್ ಬಿ ಅಂದರೆ a ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಇಂಟು a ಮೈನಸ್ ಬಿ ಅಂತಂದರೆ a ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಅನ್ನೋದು ಇದ್ರ ಉತ್ತರ ಆಗುತ್ತೆ. ಈಗ a ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಅಂತಂದರೆ ಅದು ಹಾಗೇ ಇರುತ್ತದೋ, ಅದೇನು ಮಾಡ್ಲಿಕ್ಕೆ ಬರೋಲ್ಲ. ಈಗ ಇದರಲ್ಲಿ ಮತ್ತೆ ಎರಡು ಸೂತ್ರ ಬರುತ್ತೆ ನೋಡ್ರಿ. a ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಅಂದರೆ ಮತ್ತೆ ಇದೆ ಇಲ್ಲಿ ನೋಡಿ, a ಪ್ಲಸ್ ಬಿ ಇಂಟು a ಮೈನಸ್ ಬಿ. ಸೊ ಹಂಗಾಗಿ ಅದನ್ನು ನಾವು ಬರ್ಕೊಂಡ್ರೆ a ಪ್ಲಸ್ ಬಿ ಇಂಟು a ಮೈನಸ್ ಬಿ. ಸೊ ಹಾಗಾಗಿ ಇದರ ಉತ್ತರ ಏನು, a ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಇಂಟು a ಪ್ಲಸ್ ಬಿ ಇಂಟು a ಮೈನಸ್ ಬಿ ಅನ್ನೋದು ಇದ್ರ ಉತ್ತರ ಆಗಿದೆ. ಎರಡನೇದು ಮಾಡೋಣ. ಪಿ ಘಾತ 4 ಮೈನಸ್ 81. ಈ ಪಿ ಘಾತ 4ಅನ್ನು ನಾವು ಹೆಂಗೆ ಬರ್ಕೋಬೋದು, ಪಿ ಸ್ಕ್ವಯರ್ ಘಾತ 2 ಈ 81ಅನ್ನು 9 ಸ್ಕ್ವಯರ್ ಅಂತ ಬರ್ಕೋಬೋದು. ಸೊ ಆಗ ಇದು ಯಾವ ಸೂತ್ರಕ್ಕೆ ಬಂತು, ಈಗೇನು a ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಸೂತ್ರಕ್ಕೆ ಬಂತು. ಅಲ್ಲಿ ಅದರ ವಿಸ್ತರಣೆ ಏನು, a ಪ್ಲಸ್ ಬಿ ಇಂಟು a ಮೈನಸ್ ಬಿ. ಇಲ್ಲಿ a ಜಾಗದಾಗೇನು, a ಜಾಗದಾಗೆ ಪಿ ಸ್ಕ್ವಯರ್, ಬಿ ಜಾಗದಾಗೇನು 9. ಸೊ ಹಂಗಾಗಿ ಇಲ್ಲಿ ಏನು a ಜಾಗದಲ್ಲಿ ಏನಿದು ಪಿ ಸ್ಕ್ವಯರ್, ಹಂಗಾಗಿ ಪಿ ಸ್ಕ್ವಯರ್ ಪ್ಲಸ್ ಬಿ ಅಂತಂದರೆ 9 ಇಂಟು a ಮೈನಸ್ ಬಿ, a ಅಂತಂದರೆ ಪಿ ಸ್ಕ್ವಯರ್ ಮೈನಸ್ 9. ಸೊ ಇದು ಬಂತು. ಈಗ ನೋಡಿ, ಈ ಪಿ ಸ್ಕ್ವಯರ್ ಪ್ಲಸ್ 9 ಇದನ್ನು ಏನು ಮಾಡೋಕ್ಕೆ ಬರಲ್ಲ. ಆದರೆ ಇದನ್ನು ನೋಡಿ, ಪಿ ಸ್ಕ್ವಯರ್ ಮೈನಸ್ 3 ಸ್ಕ್ವಯರ್ ಅಂತ ಬರ್ಕೋಬೋದು. ಇದು ಎಗೇನ್ ಮತ್ತೆ a ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ರೂಪಕ್ಕೆ ಬಂತು. ಹೌದಾ, a ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ರೂಪಕ್ಕೆ ಬಂತು. ಅದು a ಪ್ಲಸ್ ಬಿ ಇಂಟು a ಮೈನಸ್ ಬಿ. ಇಲ್ಲಿ a ಜಾಗದಾಗ ಏನಿದೆ, ಇಲ್ಲಿ ಪಿ ಇದೆ, ಬಿ ಜಾಗದಾಗ ಏನಿದೆ 3 ಇದೆ. ಸೊ ಹಂಗಾಗಿ ಪಿ ಸ್ಕ್ವಯರ್ ಪ್ಲಸ್ 9 ಇಂಟು ಎ ಅಂದರೆ ಪಿ ಪ್ಲಸ್ ಬಿ ಅಂದರೆ 3 ಇಂಟು a ಮೈನಸ್ ಬಿ ಅಂದರೆ ಪಿ ಮೈನಸ್ 3 ಅನ್ನೋದು ಇದ್ರ ಉತ್ತರ ಆಗಿದೆ. ಇನ್ನು ಮೂರನೇ ಲೆಕ್ಕ, ಎಕ್ಸ್ ಘಾತ 4 ಮೈನಸ್ ವೈ ಪ್ಲಸ್ ಝೆಡ್ ಹೋಲ್ ಟು ದಿ ಪವರ್ ಆಫ್ 4 ಅಂತ. ಸೊ ಇದನ್ನು ನಾವು ಹೆಂಗೆ ಬರ್ಕೋಬೋದು, ಎಕ್ಸ್ ಸ್ಕ್ವಯರ್ ಅದರ ಘಾತ ಸ್ಕ್ವಯರ್, ನೆಕ್ಸ್ಟು ವೈ ಪ್ಲಸ್ ಝೆಡ್ ಸ್ಕ್ವಯರ್ ಅದರ ಹೋಲ್ ಟು ದಿ ಪವರ್ ಆಫ್ ಸ್ಕ್ವಯರ್ ಘಾತ 2 ಅಂತ. ಸೊ ಇದು ಬರ್ಕೋಬೋದು. ಇದು ಯಾವ ರೂಪಕ್ಕೆ ಬಂದಿದೆ ಅಂತಂದರೆ, ಇದು ಹೇಗೇನು a ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ರೂಪದಲ್ಲಿದ್ದು a ಪ್ಲಸ್ ಬಿ ಇಂಟು a ಮೈನಸ್ ಬಿ ರೂಪದಲ್ಲಿದೆ. ಇಲ್ಲಿ a ಜಾಗದಾಗ ಏನಿದೆ, a ಜಾಗದಲ್ಲಿ ಎಕ್ಸ್ ಸ್ಕ್ವಯರ್ ಇದೆ, ಬಿ ಜಾಗದಲ್ಲಿ ವೈ ಪ್ಲಸ್ ಝೆಡ್ ಹೋಲ್ ಸ್ಕ್ವಯರ್ ಇದೆ. ಸೊ ಹಂಗಾಗಿ ಎ ಅಂದರೆ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಅಂತಂದರೆ ವೈ ಪ್ಲಸ್ ಝೆಡ್ ಸ್ಕ್ವಯರ್ ಇಂಟು ಎ ಮೈನಸ್ ಬಿ ಅಂತಂದರೆ ಎಕ್ಸ್ ಸ್ಕ್ವಯರ್ ಮೈನಸ್ ವೈ ಪ್ಲಸ್ ಝೆಡ್ ಹೋಲ್ ಸ್ಕ್ವಯರ್. ನೋಡಿ, ಇದನ್ನು ಏನು ಮಾಡ್ಬೋದು, ಇದನ್ನು ನಾವು ಎ ಪ್ಲಸ್ ಬಿ ಇದನ್ನು ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ರೂಪದಲ್ಲಿ ಮತ್ತೆ ಇದೆ. ಇದು ಅದಾ, ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಇಲ್ಲಿ ಎ ಜಾಗದಾಗ ಏನಿದೆ, ಎ ಜಾಗದಲ್ಲಿ ಎಕ್ಸ್ ಇದೆ, ಬಿ ಜಾಗದಲ್ಲಿ ವೈ ಪ್ಲಸ್ ಝೆಡ್ ಇದೆ. ಸೊ ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಪ್ಲಸ್ ಝೆಡ್ ಹೋಲ್ ಸ್ಕ್ವಯರ್. ಇಲ್ಲಿ ಎ ಸ್ಕ್ವಯರ್ ಅಂದರೆ ಎ ಮೈನಸ್ ಬಿ ಹೋಲ್ ಸ್ಕ್ವಯರ್ ಅಂತಂದರೆ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಅಂದರೆ ಎ ಅಂದರೆ ಏನು, ಇಲ್ಲಿ ಎ ಜಾಗದಲ್ಲಿ ಎಕ್ಸ್ ಇದೆ, ಪ್ಲಸ್ ಬಿ ಅಂದರೆ ವೈ ಪ್ಲಸ್ ಝೆಡ್ ಇಂಟು ಎ ಮೈನಸ್ ಬಿ, ಎ ಅಂತಂದರೆ ಎಕ್ಸ್ ಮೈನಸ್ ಬಿ ಅಂದರೆ ವೈ ಮೈನಸ್ ಝೆಡ್. ಸೊ ಈಗ ಇದನ್ನು ಕೊನೆಯದಾಗಿ ಮೈನಸ್ ಇರೋದನ್ನು ಗುಣಿಸ್ಬಿಡೋಣ. ಇದು ಆ್ಯಸ್ ಇಟ್ ಈಸ್ ಹಂಗೆ ಇರುತ್ತೆ. ಇದು ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್, ಇಲ್ಲಿ ಎಕ್ಸ್ ಇದು ಮೈನಸ್ಸಿಂದ ಗುಣಿಸಿದ್ರೆ ಪ್ಲಸ್ ಇಂಟು ಮೈನಸ್ ಮೈನಸ್ ವೈ, ಇದು ಪ್ಲಸ್ ಇದೆ. ಸೊ ಮೈನಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಝೆಡ್.
ಸೊ ಇದು ಇದರ ಉತ್ತರ ಆಗಿದೆ. ಇನ್ನು 4ನೇ ಲೆಕ್ಕ ಎಕ್ಸ್ ಘಾತ 4 ಮೈನಸ್ ವೈ ಪ್ಲಸ್ ಝೆಡ್ ಹೋಲ್ ಟು ದಿ ಪವರ್ ಆಫ್ 4 ಅಂತ ಇದೆ. ಇದನ್ನು ಹೆಂಗೆ ಬರ್ಕೋಬೋದು ನಾವು ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂತ ಬರ್ಕೊಂಡು ಇದನ್ನು ಎಕ್ಸ್ ಮೈನಸ್ ಝೆಡ್ ಹೋಲ್ ಸ್ಕ್ವೇರ್ ಟು ದಿ ಪವರ್ ಆಫ್ 2 ಅಂತ ಬರ್ಕೋಬೋದು. ಸೊ ಆಗ ಇದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪದಲ್ಲಿದೆ. ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಎ ಜಾಗಕ್ಕೆ ಏನಿದೆ, ಎ ಜಾಗಕ್ಕೆ ಎಕ್ಸ್ ಇದೆ, ಅಂದರೆ ಎಕ್ಸ್ ಸ್ಕ್ವೇರ್ ಇದೆ. ಬಿ ಜಾಗದಲ್ಲಿ ಏನಿದೆ, ಎಕ್ಸ್ ಮೈನಸ್ ಝೆಡ್ ಹೋಲ್ ಸ್ಕ್ವೇರ್ ಇದೆ. ಸೊ ಹಂಗಾಗಿ ಇದನ್ನು ನಾವು ಎ ಪ್ಲಸ್ ಬಿ ಅಂದರೆ ಎ ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಅಂತಂದರೆ ವೈ ಮೈನಸ್ ಝೆಡ್ ಹೋಲ್ ಸ್ಕ್ವೇರ್ ಇಂಟು ಎ ಮೈನಸ್ ಬಿ. ಎ ಅಂತಂದರೆ ಎಕ್ಸ್ ಮೈನಸ್ ಬಿ ಅಂತಂದರೆ ಎಕ್ಸ್ ಮೈನಸ್ ಝೆಡ್ ಹೋಲ್ ಸ್ಕ್ವೇರ್. ಸೊ ಇದು ಸೂತ್ರ ಆಯಿತು, ಹೌದಾ. ಇದನ್ನು ಏನು ಮಾಡಲಿಕ್ಕೆ ಬರೋಲ್ಲ. ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಝೆಡ್ ಹೋಲ್ ಸ್ಕ್ವೇರ್ ಹಾಗೆ ಇಟ್ಕೊಳೋಣ. ಇದು ನೋಡಿ, ಇದು ಎಗೇನ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪಕ್ಕೆ ಬಂತು. ಎಗೇನ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಇಲ್ಲಿ ಎ ಜಾಗದಲ್ಲಿ ಏನಿದೆ ಎಕ್ಸ್ ಇದೆ, ಬಿ ಜಾಗದಲ್ಲಿ ಏನಿದೆ ಎಕ್ಸ್ ಮೈನಸ್ ಝೆಡ್ ಇದೆ. ಸೊ ಹಂಗಾಗಿ ಎ ಅಂದರೆ ಎಕ್ಸ್ ಪ್ಲಸ್ ಬಿ ಅಂತಂದರೆ ಎಕ್ಸ್ ಮೈನಸ್ ಝೆಡ್. ನಂತರ ಎ ಮೈನಸ್ ಬಿ, ಎ ಅಂತಂದರೆ ಎಕ್ಸು ಮೈನಸ್ ಬಿ ಅಂದರೆ ಎಕ್ಸ್ ಮೈನಸ್ ಝೆಡ್ ಅಂತ. ಸೊ ಈಗ ಇದು ಆ್ಯಸ್ ಇಟ್ ಈಸ್ ಹಾಗೇ ಇರುತ್ತೆ. ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಝೆಡ್ ಹೋಲ್ ಸ್ಕ್ವೇರ್. ಇಲ್ಲಿ ನೋಡಿ ಇಲ್ಲಿ ಎಕ್ಸ್ ಇದೆ. ಸೊ ಹಾಗಾಗಿ ಏನಾಯಿತು, 2x ಆಯಿತು. 2x ಮೈನಸ್ ಝೆಡ್. ಇಲ್ಲಿ ಎಕ್ಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಝೆಡ್. ಸೊ ನೋಡಿ, ಇಲ್ಲಿ ಎಕ್ಸ್ ಕ್ಯಾನ್ಸಲ್ ಆಯಿತು, ಎಕ್ಸ್ ಅನ್ನೋದು ಕ್ಯಾನ್ಸಲ್ ಆಯಿತು. ಸೊ ಹಾಗಾಗಿ ಫೈನಲ್ ಉತ್ತರ ಎಕ್ಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಝೆಡ್ ಹೋಲ್ ಸ್ಕ್ವೇರ್. ಇಲ್ಲಿ 2x ಮೈನಸ್ ಝೆಡ್ ಇಂಟು ಝೆಡ್. ಸೊ ಇದು ಏನಿದೆ ಎಕ್ಸ್ ಮೈನಸ್ ಝೆಡ್ ಹೋಲ್ ಸ್ಕ್ವೇರು, ಇದೊಂದು ಸೂತ್ರ ಬರುತ್ತೆ. ಯಾವ ಸೂತ್ರ ಅಂತಂದರೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರ ಆಗುತ್ತೆ. ಅಲ್ಲಿಗೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಅಂತ. ಸೊ ಇಲ್ಲಿ ಎ ಜಾಗಕ್ಕೇನು ಎಕ್ಸ್, ಬಿ ಜಾಗಕ್ಕೇನು ಝೆಡ್ ಅಂತ. ಸೊ ಹಂಗಾಗಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಅಂತಂದರೆ ಎ ಸ್ಕ್ವೇರ್ ಜಾಗದಲ್ಲಿ ಏನಿದೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂತಂದರೆ ಝೆಡ್ ಸ್ಕ್ವೇರ್ ಮೈನಸ್ 2ab. 2a ಅಂತಂದರೆ ಎ ಜಾಗದಲ್ಲಿ ಎಕ್ಸ್ ಇದೆ, ಬಿ ಜಾಗದಲ್ಲಿ ಝೆಡ್ ಇದೆ. ಸೊ ಇಂಟು ಇದು 2x ಮೈನಸ್ ಝೆಡ್ ಇಂಟು ಝೆಡ್. ಸೊ ಇಲ್ಲೊಂದು ಎಕ್ಸ್ ಇದೆ, ಇಲ್ಲೊಂದು ಎಕ್ಸ್ ಸ್ಕ್ವೇರ್ ಇದೆ. ಸೊ ಅಲ್ಲಿಗೆ 2x ಸ್ಕ್ವೇರ್ ಆಯಿತು. 2x ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಮೈನಸ್ 2xz ಇಂಟು 2x ಮೈನಸ್ ಝೆಡ್ ಇಂಟು ಝೆಡ್. 5ನೇ ಲೆಕ್ಕ ಎ ಘಾತ 4 ಮೈನಸ್ 2a ಸ್ಕ್ವೇರ್ ಬಿ ಸ್ಕ್ವೇರ್ ಪ್ಲಸ್ ಬಿ ಘಾತ 4 ಅಂತ. ಇದನ್ನು ನಾವು ಹೇಗೆ ಬರ್ಕೋಬೋದು ಅಂದರೆ ಎ ಸ್ಕ್ವೇರ್ ಹೋಲ್ ಟು ದಿ ಪವರ್ ಆಫ್ 2 ಮೈನಸ್ 2a ಸ್ಕ್ವೇರ್ ಬಿ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಟು ದಿ ಪವರ್ ಆಫ್ 2 ಅಂತ ಬರ್ಕೋಬೋದು ನಾವು. ಆಗ ನೋಡಿ, ಇದು ಯಾವ ರೂಪದಲ್ಲಿದೆ ಅಂತಂದರೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಅಂತ. ಇಲ್ಲಿ ಎ ಜಾಗದಲ್ಲಿ ಏನಿದೆ ಎ ಘಾತ 2 ಇದೆ, ಬಿ ಜಾಗದಲ್ಲಿ ಏನಿದೆ ಬಿ ಘಾತ 2 ಇದೆ, ಬಿ ಸ್ಕ್ವೇರ್ ಇದೆ. ಸೊ ಹಂಗಾಗಿ ಇದನ್ನು ನಾವು ಹೇಗೆ ಬರ್ಕೋಬೋದು, ಎ ಸ್ಕ್ವೇರ್ ಅಂದರೆ ಎ ನೆನ್ಪಿಟ್ಕೊಳ್ಳಿ, ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂತ ಬರ್ಕೊಳೋದಾದರೆ ಎ ಜಾಗದಲ್ಲಿ ಏನಿದೆ ಎ ಸ್ಕ್ವೇರ್ ಮೈನಸ್ ಬಿ ಅಂತಂದ್ರೇನು ಬಿ ಘಾತ 2 ಹೋಲ್ ಸ್ಕ್ವೇರ್. ಸೊ ಇದನ್ನು ಹೀಗೆ ಬರ್ಕೋಬೋದು. ಇದು ಮತ್ತೆ ಇನ್ನೊಂದು ರೂಪಕ್ಕೆ ಬಂತು, ಯಾವುದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತಂದರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಈ ಸೂತ್ರಕ್ಕೆ ಬರುತ್ತೆ ಇದು ಹೋಲ್ ಸ್ಕ್ವೇರ್. ಈಗ ನಮಗೆ ಘಾತಾಂಕದ ನಿಯಮ ಗೊತ್ತಿದೆ. ನಮಗೆ ಎಕ್ಸ್ ಇಂಟು ವೈ ಅದರ ಘಾತ ಎಮ್ ಅಂತ ಬರೆದಾಗ ನಾವು ಎಕ್ಸ್ ಘಾತ ಎಮ್ ಇಂಟು ವೈ ಘಾತ ಎಮ್ ಅಂತ ಬರ್ಕೊಳ್ತೀವಿ. ಸೊ ಅದೇ ರೀತಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಂಟು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂತ ಬರಿತೀವಿ. ಇದು ಇದರ ಉತ್ತರ ಆಗಿದೆ. 5ನೇ ಲೆಕ್ಕ ಈ ಕೆಳಗಿನ ಬೀಜೋಕ್ತಿಗಳನ್ನು ಅಪವರ್ತಿಸಿ ಅಂತ ಕೊಟ್ಟಿದ್ದಾರೆ. ಇದು ಬೀಜೋಕ್ತಿ ಅಪವರ್ತಿಸ್ತಕ್ಕಂಥ ವಿಧಾನ ಆಗಿದೆ. ಹೇಗೆ ಅಂತಂದರೆ, ಈಗ ಮೊದಲು ಕೊನೆ ಏನು
ಸ್ಥಿರಾಂಕ ಇದೆ 8, ಅದರ ಅಪವರ್ತನ ಬರ್ಕೋಬೇಕು. ಹೆಂಗೆ ಅಪವರ್ತನ ಬರ್ಕೋಬೇಕು ಅಂತಂದರೆ ಕೂಡಿದ್ರೆ ಕಳೆದ್ರೆ ಮಧ್ಯದ ಪದ ಬರಬೇಕು. ಉದಾಹರಣೆ ನೋಡ್ರಿ, 4 ಅಂತ ಬರ್ಕೊಳ್ತೀನಿ ನಾನು. 4 8, ಕೂಡಿದ್ರೆ ಕಳೆದ್ರೆ ಅಂದರೆ 2 + 4 ಕೂಡಿದ್ರೆ 6 ಬರುತ್ತೆ. ಸೊ ಹಾಗಾಗಿ ಬರ್ಕೊಳ್ತೀನಿ ಅಂತ 4 + 4 + 2 ಅಂತ. ಅಲ್ಲಿಗೆ 4 8 + 8. ಸೊ ಹಾಗಾಗಿ ಇದನ್ನು ನೋಡಿ, p² ಈ 6p ಏನಿದೆ, ಈ 6pಯನ್ನು ನಾನು 4p + 2p + 8 ಅಂತ ಬರ್ಕೊಳ್ತೀನಿ. 6pಯನ್ನು ಈ 4p 2p ಅಂತ ಬರ್ಕೊಳ್ತೀನಿ. ಇಲ್ಲೇನು ತೊಗೊಂಡಿದ್ದೀನಲ್ಲ ಅದು. ಸೊ ಹಂಗಾಗಿ ಇವೆರಡರಲ್ಲಿ ಕಾಮನ್ ಏನಿದೆ, ಈ 2 ಪಾಯಿಂಟಲ್ಲಿ p ಕಾಮನ್ ಇದೆ. ಸೊ p ಕಾಮನ್ ತೊಗೊಂಡ್ರೆ p + 4 + 2p + 8, ಅದರಲ್ಲಿ ಕಾಮನ್ ಏನಿದೆ 2 ಇದೆ. ಸೊ ಹಂಗಾಗಿ ಇಲ್ಲೇನು ಉಳಿತು, p ಉಳಿತು, ಪ್ಲಸ್ ಇಲ್ಲಿ 4 8 ಅಂತಂದ್ರೇನು 4 ಹಂಗಾಗಿ 2 ಹೊರಗೆ ತೆಗೆದ್ರೆ 4 ಉಳಿಯುತ್ತೆ. ಆಮೇಲೆ ನೋಡಿ ಇಲ್ಲೇನು ಉಳಿಯುತ್ತೋ ಇಲ್ಲ ಅದೇ ಬರಲೇಬೇಕು. ಹಂಗಾಗಿ ಇವೆರಡರಲ್ಲಿ ಕಾಮನ್ ಏನಿದೆ, p + 4 ಇದೆ, ಅದನ್ನು ಹೊರಗೆ ತಗೊಂಡಾಗ p + 2 ಉಳಿಯುತ್ತೆ. ಸೊ ಇದು ಇದರ ಉತ್ತರ ಆಗಿದೆ. ಇನ್ನು ಎರಡನೇ ಲೆಕ್ಕ, q² - 10q + 21 ಅಂತ. ಸೇಮ್ 21 ಏನಿದೆ ಇದು ಸ್ಥಿರಾಂಕ, ಇದರ ಅಪವರ್ತನ ಬರ್ಕೋಬೇಕು. ಕೂಡಿದ್ರೆ ಕಳೆದ್ರೆ ಮಧ್ಯದ ಪದ ಬರಬೇಕು. ನೋಡಿ 7 3 21 ಅಂತ ಇದೆ, ಇಲ್ಲಿ +21 ಇದೆ, ಆದರೆ ಇಲ್ಲಿ ಮಧ್ಯ -10 ಇದೆ. -10 ಯಾವಾಗ ಆಗೋಕ್ಕೆ ಸಾಧ್ಯ, ಇಲ್ಲಿ ಮತ್ತು ಇಲ್ಲಿ ಎರಡೂ ಕಡೆ ಮೈನಸ್ ಹಾಕಿದಾಗ -10 ಆಗುತ್ತೆ, ಮತ್ತು -× -+21 ಆಗುತ್ತೆ. ಹಾಗಾಗಿ q² - 7q - 3q ಅಂತ ಬರ್ಕೋಬೋದಾ. 10q-ಅನ್ನು -7q - 3q ಅಂತ ಬರ್ಕೊಂಡ್ರೆ -10q ಆಗುತ್ತೆ, +21. ಈಗ ಇವೆರಡರಲ್ಲಿ ಕಾಮನ್ ಏನಿದೆ, q ಕಾಮನ್ ಇದೆ. q ಕಾಮನ್ ತೊಗೊಂಡ್ರೆ q - 7, ನೆಕ್ಸ್ಟ್ ಮೈನಸ್ ಇದರಲ್ಲಿ 3 ಕಾಮನ್ ತೊಗೊಂಡ್ರೆ q 7 3. ಸೊ 3ಅನ್ನು ಹೊರಗೆ ತೆಗೆದುಕೊಂಡಿದ್ದೀನಿ. ಸೊ ಇಲ್ಲೇನು ಉಳಿತು, ಇಲ್ಲಿ ಮೈನಸ್ ಆಗಿರೋದ್ರಿಂದ ನೋಡಿ, ಇಲ್ಲಿ ಮೈನಸ್ಸು ಇದು ಪ್ಲಸ್ ಅಂತಂದ್ರೆ ಏನು, 2 ಮೈನಸ್ ಇರುತ್ತೆ ಅಂತ ಅರ್ಥ. ಸೊ ಹಾಗಾಗಿ ಇಲ್ಲಿ ಮೈನಸ್ ಉಳ್ಕೊಳ್ತು. ನಂತರ 3ಅನ್ನು ಹೊರಗೆ ತೆಗೆದುಕೊಂಡಿನಿ, ಇಲ್ಲಿ ಏನು ಉಳಿತು, 7 ಮಾತ್ರ ಉಳಿತು. ಸೊ ನೋಡಿ ಇದು ಕಾಮನ್ ಇದೆ, ಹಂಗಾಗಿ ಕಾಮನ್ ತೊಗೊಂಡ್ರೆ q - 7, ಹೊರಗೆ ತೊಗೊಂಡ್ರೆ ಇಲ್ಲಿ ಏನು ಉಳಿತು, q - 3 ಉಳಿತು. ಸೊ ಇದು ಇದರ ಉತ್ತರ ಆಗಿದೆ, q - 7 × q - 3. ನೆಕ್ಸ್ಟ್ ಮೂರನೇ ಲೆಕ್ಕ, p² + 6p - 16 ಅಂತ. ಸೇಮ್ ಈ ಸ್ಥಿರಾಂಕ ಏನಿದೆ -16, ಅದರ ಅಪವರ್ತನ ಬರ್ಕೋಬೇಕು. ಕೂಡಿದ್ರೆ ಕಳೆದ್ರೆ ಮಧ್ಯದ ಪದ ಬರಬೇಕು. 4 4 16 ಆಗುತ್ತೆ, ಆದರೆ 4 4 ಕೂಡಿದ್ರೆ 6 ಆಗೋದಿಲ್ಲ, ಅಥವಾ 4 4 ಕಳೆದ್ರೂ ಬರೋದಿಲ್ಲ. ಹಂಗಾಗಿ ಇದು ಬರೋದಿಲ್ಲ ಅಂತ ನಾನು ಏನು ಮಾಡ್ಬೋದು, 8 2 ತೊಗೋಬೋದು. ನೋಡಿ 8 2 16 ಆಗುತ್ತೆ, ಆದರೆ ಇಲ್ಲಿ ಎಂಥ ಹಾರು ಇರಬೇಕು, +6 ಇರಬೇಕು. ಹಂಗಾಗಿ ನಾನು ಇದಕ್ಕೆ ಪ್ಲಸ್ ಹಾಕ್ಕೊಳ್ತೀನಿ, +8, ಇದಕ್ಕೆ ಮೈನಸ್ ಹಾಕ್ಕೊಳ್ತೀನಿ. ಆವಾಗ 8ರಲ್ಲಿ 2 ಹೋದರೆ 6, ಎಂಥ 6 +6, ಮತ್ತು ಗುಣಿಸಿದ್ರೆ ನೋಡಿರಿ 8 2 16, ಎಂಥ 16 -16 ಆಗುತ್ತೆ. ಹಂಗಾಗಿ p² + 8p - 2p - 16. ನೋಡಿ ಈ 6pಯನ್ನು 8pಯಲ್ಲಿ 2p ಕಳೆದ್ರೆ 6p ಬರುತ್ತೆ. ಹಾಗಾಗಿ ಅದು ಬರ್ಕೊಂಡಿದ್ದೀನಿ. ಈಗ ಇವೆರಡರಲ್ಲಿ ಕಾಮನ್ ಏನಿದೆ, p ಕಾಮನ್ ಇದೆ, p ಹೊರಗೆ ತೆಗೆದುಕೊಂಡ್ರೆ p ಉಳಿತು, ಇಲ್ಲಿ 8 ಉಳಿತು. ನೆಕ್ಸ್ಟ್ ಇವೆರಡರಲ್ಲಿ ಕಾಮನ್ ಏನಿದೆ, 2 ಮತ್ತು 16ರಲ್ಲಿ ಕಾಮನ್ನು 2 ಇದೆ. ಸೊ ತೊಗೊಂಡ್ರೆ p ಇಲ್ಲಿ 16 ಅಂದರೆ 8 2 ಅಂತ. ಸೊ ಹೌದಾ, 8 2 ಅಂತ. ಹಂಗಾಗಿ 8ಅನ್ನು ಇರುತ್ತೆ, 2ಅನ್ನು ಹೊರಗೆ ತೆಗೆದುಕೊಂಡಿದ್ದೀನಿ. ಹಂಗಾಗಿ ಇಲ್ಲಿ ಮೈನಸ್ ಅಂತಂದರೆ ಮೈನಸ್ ಹೊರಗಡೆ ತೆಗೆದುಕೊಂಡ್ಬಿಟ್ಟಿನಿ. ಹಂಗಾಗಿ ಏನು ಉಳಿತು, ಇಲ್ಲಿ ಪ್ಲಸ್ ಉಳಿಯುತ್ತೆ, +8. ಆಮೇಲೆ ನೋಡಿ ಇಲ್ಲಿ ಏನು ಬರುತ್ತೋ ಇಲ್ಲ ಅದು ಇರಲೇಬೇಕಾಗುತ್ತೆ. ಸೊ ಹಂಗಾಗಿ ಈಗ ಇವೆರಡರಲ್ಲಿ ಕಾಮನು p + 8 ಇದೆ. p + 8ಅನ್ನು ಹೊರಗೆ ತೆಗೆದುಕೊಂಡ್ಬಿಟ್ರೆ ಇಲ್ಲೇನು ಉಳಿತು, p ಉಳಿತು, ಇಲ್ಲಿ -2. ಸೊ ಹಾಗಾಗಿ ಇದರ ಆನ್ಸರು p + 8 × p - 2 ಇದ್ರ ಉತ್ತರ ಆಗಿದೆ.